ಎಲ್ರಿಗೂ ನಮಸ್ಕಾರ. ನಾವು ಇದ್ರ ಮೊದಲು ಮಾಡಿದಂತಹ ಕರ್ನಾಟಕ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಥ್ರೂ CET ವಿಡಿಯೋಲಿ ಹೇಳಿದ ಹಾಗೆ ಬ್ರಾಂಚ್ ವೈಸ್ ಕರ್ನಾಟಕದಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಇವತ್ತು ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಬ್ರಾಂಚಸ್ ಅಲ್ಲಿ ಟಾಪ್ ಕಾಲೇಜಸ್ ಯಾವುದು ಅಂತ ನಾವು ನೋಡೋಣ. ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಮಾಡಿದಾಗ ಯಾವುದೇ ಒಂದು ವೆಬ್ಸೈಟಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಎಲ್ಲೂ ಸಿಗ್ತಾ ಇಲ್ಲ. ನಾವು ತುಂಬ ರಿಸರ್ಚ್ ಮಾಡಬೇಕಾಯ್ತು, ತುಂಬ ಸ್ಟ್ರಗಲ್ ಮಾಡಬೇಕಾಯ್ತು ರಿಸರ್ಚ್ ಮಾಡೋದ್ರಲ್ಲಿ. ಹಾಗೂ ಹೀಗೂ ಎಲ್ಲ ಡೇಟಾ ಅಕ್ಯುಮುಲೇಟ್ ಮಾಡಿ ಇವತ್ತು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೀವು ಇದರಲ್ಲಿ ಒಂದು ಮುಖ್ಯವಾದ ವಿಷಯ ತಿಳ್ಕೊಳ್ಬೇಕು. ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ಬರೀ CET ಅಥವಾ COMEDK ಮುಖಾಂತರ ಅಡ್ಮಿಷನ್ ಪಡೆಯೋದಕ್ಕಾಗಲ್ಲ. ದೇರ್ ಆರ್ ಫ್ಯೂ ಅದರ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಲೈಕ್ JEE ಮೇನ್, UGEE ಇಂಥ ಎಕ್ಸಾಮ್ಸ್ ಮುಖಾಂತರ ನೀವು ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಸೀಟ್ ಪಡಿಬೋದು. ಹಾಗಾಗಿ ನಾವು ಇವತ್ತು ಬರೀ CET ಕಾಲೇಜಸ್ಗೆ ಸೀಮಿತವಾಗಿರಲ್ಲ, ಬೇರೆ ಬೇರೆ ಎಕ್ಸಾಮ್ಸ್ನ ಹಿಡ್ಕೊಂಡು ಕರ್ನಾಟಕದಲ್ಲಿ ಇರುವಂತಹ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ CET ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ನಾನು ಯಾಕೆ ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ನ ಕಂಬೈನ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ರಿಕ್ರೂಟರ್ಸ್ ಪ್ಲೇಸ್ಮೆಂಟ್ಸ್ಗೆ ಕಾಲೇಜಿಗೆ ಬಂದಾಗ ಇನ್ಫಾರ್ಮೇಷನ್ ಸೈನ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ನ ಸೇರಿಸಿ ಅವರು ರಿಕ್ರೂಟ್ ಮಾಡ್ತಾರೆ. ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಅಲ್ಲೂ ಅಷ್ಟೇ 4 ಇಯರ್ಸ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಷನ್ ಸೈನ್ಸ್ ಅಲ್ಲಿ ಬರೀ 3 ಅಥವಾ 4 ಸಬ್ಜೆಕ್ಟ್ ಬೇರೆ ಇರುತ್ತೆ, ಉಳಿದೆಲ್ಲ ಸಬ್ಜೆಕ್ಟ್ ಸೇಮ್ ಇರುತ್ತೆ. ತುಂಬಾ ಜನ ತುಂಬಾ ವೆಬ್ಸೈಟ್ಸ್ ಅಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ರ್ಯಾಂಕಿಂಗ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಆದರೆ ನಾವು ಇವತ್ತು ಈ ಕಾಲೇಜಸ್ ಲಿಸ್ಟ್ನ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ರ್ಯಾಂಕ್ ಮಾಡಿ, ಅದರಲ್ಲೂ ಈ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಹೈಯೆಸ್ಟ್ ಸ್ಯಾಲರಿ ಹಾಗೂ ಆವರೇಜ್ ಸ್ಯಾಲರಿ ಇನ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್ ನ ಕನ್ಸಿಡರ್ ಮಾಡಿದ್ದೀವಿ. ಸೊ ನಾವೀಗ ಈ ಟಾಪ್ ಲಿಸ್ಟ್ ಇಂದ ಹೇಳ್ತಾ ಬರೋಣ. ಎಟ್ ನಂಬರ್ 1 ಯು ಹ್ಯಾವ್ IIIT ಬ್ಯಾಂಗ್ಳೂರ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈ ಕಾಲೇಜಲ್ಲಿ 2019 ಅಲ್ಲಿ ಹೈಯೆಸ್ಟ್ ಸ್ಯಾಲರಿ ದಟ್ ವಾಸ್ ಆಫರ್ಡ್ ವಾಸ್ 54 lakh per annum and the average salary for this branch was 17.55 lakh per annum. ಈ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಾದ್ರೆ UGEE ಅಂದ್ರೆ ಅಂಡರ್ ಗ್ರಾಜುಯೇಟ್ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರನೂ ಪಡಿಬಹುದು ಅಥವಾ JEE ಮೇನ್ಸ್ ಮುಖಾಂತರನೂ ಈ ಕಾಲೇಜಿಗೆ ಅಡ್ಮಿಷನ್ ಪಡಿಬಹುದು. This is one of the top engineering colleges for computer science and information technology in Karnataka. ಎರಡನೇ ಪೊಸಿಷನ್ ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ ಬರುತ್ತೆ, ದಟ್ ಇಸ್ NITK ಸುರತ್ಕಲ್. ಈ ಕಾಲೇಜಲ್ಲಿ 2019 ಅಲ್ಲಿ ಹೈಯೆಸ್ಟ್ ಸ್ಯಾಲರಿ ದಟ್ ವಾಸ್ ಆಫರ್ಡ್ ವಾಸ್ 52 lakh per annum. Average salary was 15 to 16 lakh per annum for computer science and information science alone. ಈ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಾದ್ರೆ JEE ಮೇನ್ ಅಂದ್ರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮ್ ನ ಬರೀಬೇಕು. ಅಂಡ್ ಈ ಎಕ್ಸಾಮ್ ಅಲ್ಲಿ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ವಿದಿನ್ 5000 to 6000 ಬರಬೇಕಾಗುತ್ತೆ. NITK ಸುರತ್ಕಲ್ ಹಾಗೂ IIIT ಬ್ಯಾಂಗ್ಳೂರ್ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ. NITK ಸುರತ್ಕಲ್ ಅಲ್ಲಿ 50% ಆಫ್ ದ ಸೀಟ್ಸ್ ಕಮ್ಸ್ ಅಂಡರ್ ಹೋಮ್ ಸ್ಟೇಟ್ ಕೋಟಾ. ಅಂದ್ರೆ ಕರ್ನಾಟಕದಲ್ಲಿ ಓದಿದಂತ ವಿದ್ಯಾರ್ಥಿಗಳಿಗೆ ಈ ಕಾಲೇಜಲ್ಲಿ 50% ಸೀಟ್ ಮೀಸಲಾತಿ ಆಗಿರುತ್ತೆ. ಹಾಗಾಗಿ ನೀವು ಕರ್ನಾಟಕದಲ್ಲಿ ಓದಿದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂತ ಪ್ರೊಬ್ಯಾಬಿಲಿಟಿ ತುಂಬಾ ಜಾಸ್ತಿ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ, JEE ಮೇನ್ಸ್ ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಹತ್ರ 3,500 4,000 ಇರಬೇಕಾಗುತ್ತೆ. ಅದೇ ರೀತಿ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸೀಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ 7,000 ಹತ್ರ ಇರಬೇಕಾಗುತ್ತೆ. ಆದರೆ IIIT ಬ್ಯಾಂಗ್ಳೂರಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸೀಟ್ ಬೇಕು ಅಂದರೆ ನಿಮಗೆ 10,000 ರ್ಯಾಂಕ್ ವರೆಗೂ ಅಲ್ಲಿ ಅಡ್ಮಿಷನ್ ಸಿಗುವಂಥ ಚಾನ್ಸಸ್ ಇದೆ. ಇದರ ಅರ್ಥ ಏನು ಅಂದರೆ, NITK ಸುರತ್ಕಲ್ಗೆ ತುಂಬಾ ವರ್ಷದಿಂದ ತುಂಬಾ ಪ್ರಾಮುಖ್ಯತೆ ಇದೆ. ಆದರೆ IIIT ಬ್ಯಾಂಗ್ಳೂರ್ ಇಸ್ ರೀಸೆಂಟ್ಲಿ ಓಪನ್ ಕಾಲೇಜ್ ಅಂಡ್ ಅದರ್ ಇನ್ನು ಮೇಲೆ ಬರ್ತಾನೆ ಇದೆ. ಹಾಗಾಗಿ ನಿಮಗೆ JEE ಮೇನ್ಸ್ ಅಲ್ಲಿ 10,000 ರ್ಯಾಂಕ್ ಬಂದಿದೆ, NITK ಸುರತ್ಕಲ್ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಂತಿಲ್ಲ. ನೀವು ಇನ್ಫ್ಯಾಕ್ಟ್ IIIT ಬ್ಯಾಂಗ್ಳೂರ್ಗೆ ಅಪ್ಲೈ ಮಾಡಿ. ಥರ್ಡ್ ಪೊಸಿಷನ್ ಅಲ್ಲಿ RVCE ಬ್ಯಾಂಗ್ಳೂರ್ ಬರುತ್ತೆ, ವಿಚ್ ಇಸ್ ರಾಷ್ಟ್ರೀಯ ವಿದ್ಯಾಲಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ಹೈಯೆಸ್ಟ್ ಸ್ಯಾಲರಿ ದಟ್ ವಾಸ್ ಆಫರ್ಡ್ ವಾಸ್ ಅಗೇನ್ 52 lakh per annum in 2019. ಇಲ್ಲಿ ಆವರೇಜ್ ಸ್ಯಾಲರಿ ಈಸ್ ಅರೌಂಡ್ 15 to 15.5 lakh per annum. ಈ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಾದ್ರೆ CET ಎಕ್ಸಾಮು ಬರೀಬಹುದು ಅಥವಾ COMEDK ಮುಖಾಂತರ ಅಡ್ಮಿಷನ್ ಪಡಿಬಹುದು. ಆದ್ರೆ ಒಂದು ತಿಳ್ಕೊಳ್ಳಿ, CET ಮುಖಾಂತರ ನೀವು ಅಡ್ಮಿಷನ್ ಪಡೆದ್ರೆ ನಿಮ್ಮ ಫೀಸ್, ಅಕಾಡೆಮಿಕ್ ಫೀಸ್ ವುಡ್ ಬಿ ಸಮ್ವೇರ್ ಅರೌಂಡ್ 50 to 60,000 per year. ಆದ್ರೆ COMEDK ಇಂದ ಅಡ್ಮಿಷನ್ ಪಡಿತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಆಲ್ಮೋಸ್ಟ್ ಅರೌಂಡ್ 2.5 lakh to 3 lakh per annum. ಆದರೆ ಇದರಲ್ಲಿ ಇನ್ನೊಂದು ಕೋಟಾ ಬರುತ್ತೆ, ದಟ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ. ನಾನು ಅದರ ಬಗ್ಗೆ ಈಗ ಡಿಸ್ಕಸ್ಸೇ ಮಾಡಲ್ಲ, ಯಾಕಂದ್ರೆ ಇಟ್ ಈಸ್ ಆಲ್ ಪೇಮೆಂಟ್ ಸೀಟ್ಸ್. ಲೆಟ್ಸ್ ಸ್ಟಿಕ್ ಟು ಮೆರಿಟ್ ಸೀಟ್ಸ್. ಫೋರ್ತ್ ಪೊಸಿಷನ್ ಅಲ್ಲಿ PS ಯೂನಿವರ್ಸಿಟಿ ಬರುತ್ತೆ. ಇದನ್ನ ಮುಂಚಿತವಾಗಿ PESIT ಅಂತ ಕರೀತಾ ಇದ್ರು. ಇದು ಬನಶಂಕರಿ ಬ್ಯಾಂಗ್ಳೂರಲ್ಲಿ ಬರುವಂತ ಕಾಲೇಜಸ್. ಇಲ್ಲಿ ಹೈಯೆಸ್ಟ್ ಸ್ಯಾಲರಿ ದಟ್ ವಾಸ್ ಆಫರ್ಡ್ ಇನ್ 2019 ವಾಸ್ 50 lakh per annum ಅಂಡ್ ದ ಆವರೇಜ್ ಸ್ಯಾಲರಿ ಹಿಯರ್ ಈಸ್ ಅರೌಂಡ್ 12 lakh per annum. ಈ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಾದ್ರೆ CET ಮುಖಾಂತರ ಅಡ್ಮಿಷನ್ ಪಡಿಬಹುದು ಅಥವಾ ಅವರದೇ ಆದ ಒಂದು ಪ್ರೈವೇಟ್ ಎಕ್ಸಾಮ್ ಇದೆ ವಿಚ್ ಇಸ್ ಕಾಲ್ಡ್ PESAT. ಈ ಎಕ್ಸಾಮ್ ಮುಖಾಂತರನೂ ಇಲ್ಲಿ ಅಡ್ಮಿಷನ್ ಪಡಿಬಹುದು. ಆದ್ರೆ ಅಗೈನ್ ಇಲ್ಲಿ ನೀವು CET ಮುಖಾಂತರ ಅಡ್ಮಿಷನ್ ಪಡಿತೀರಾ ಅಂತ ಹೇಳಿದ್ರೆ ನಿಮ್ಮ ಫೀಸ್ ವುಡ್ ಬಿ ಸಮ್ವೇರ್ ಅರೌಂಡ್ 60 to 65,000 per year. ಆದ್ರೆ ನೀವು PESAT ಎಕ್ಸಾಮ್ ಇಂದ ಇಲ್ಲಿ ಅಡ್ಮಿಷನ್ ಪಡಿತೀರಾ ಅಂತ ಹೇಳಿದ್ರೆ ದ ಫೀಸ್ ಇಸ್ ಆಲ್ಮೋಸ್ಟ್ ಅರೌಂಡ್ 3 to 3.5 lakh per year. 5ನೇ ಪೊಸಿಷನ್ ಅಲ್ಲಿ
BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬ್ಯಾಂಗ್ಳೂರ್ ಬರುತ್ತೆ. ಈ ಕಾಲೇಜಲ್ಲಿ 2019 highest salary that was offered for computer science was 48 lakhs per annum. Average salary of computer science and information science in this college is around 8 to 9 lakh per annum. ಈ ಕಾಲೇಜಿಗೆ ನೀವು CET ಹಾಗೂ ಕಾಮೆಡ್ಕೆ ಮುಖಾಂತರ ಅಡ್ಮಿಷನ್ ಪಡಿಬಹುದು. At 6th position you have Manipal Institute of Technology, Manipal, which is in Udupi. ಈ ಕಾಲೇಜಲ್ಲಿ 2019 highest salary for computer science branch was 43.5 lakh per annum and the average salary was 7.5 to 8 lakh per annum for computer science and information science put together. ಈ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಂದ್ರೆ ಇವರದೇ ಆದ ಒಂದು ಪ್ರೈವೇಟ್ ಎಕ್ಸಾಮ್ ಇದೆ ವಿಚ್ ಇಸ್ ಕಾಲ್ಡ್ MAT. ಈ ಎಕ್ಸಾಮ್ನ ನೀವು ಬರೆದು ತೇರ್ಗಡೆ ಆದರೆ ಈ ಕಾಲೇಜಲ್ಲಿ ಓದುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಆ್ಯಂಡ್ ಆವರೇಜ್ ಆಗಿ ಇಲ್ಲಿ ಅಕಾಡೆಮಿಕ್ ಫೀಸ್ ಪರ್ ಇಯರ್ ಈಸ್ ಅರೌಂಡ್ 3.5 to 4 lakh per annum. At 7th position, you have MS Ramaiah Institute of Technology, Bangalore, which has been renamed as Ramaiah Institute of Technology. Illi highest salary in 2019 was 50 lakh per annum, and the average salary for computer science and information science put together is around 7.5 to 8 lakh per annum again. ಇಲ್ಲಿ ನೀವು CET ಹಾಗೂ ಕಾಮೆಡ್ಕೆ ಮುಖಾಂತರ ಅಡ್ಮಿಷನ್ಸ್ ನ ಪಡಿಬಹುದು. At 8th position, you have SJCE Mysore, which is Sri Jaichamarajendra College of Engineering, Mysore. This has been renamed as JSS Science and Technical University. ಇಲ್ಲಿ highest salary offered in 2019 was 33 lakhs per annum. ಹಾಗೂ ಇಲ್ಲಿ average salary for computer science and information science is around 7 to 7.5 lakh per annum. ಇಲ್ಲಿ ಅಡ್ಮಿಷನ್ ಪಡೆಯೋದಕ್ಕೆ ನೀವು ಐದರ್ CET ಬರಿಬಹುದು ಅಥವಾ ಕಾಮೆಡ್ಕೆ ಮುಖಾಂತರ ಇಲ್ಲಿ ಅಡ್ಮಿಷನ್ ಪಡಿಬಹುದು. Similarly, at 9th position you have UVCE Bangalore, which is University Visvesvaraya College of Engineering, Bangalore. 2019 ಅಲ್ಲಿ the highest salary for computer science here was 49 lakhs per annum, and the average salary here for computer science and information science is around 7 to 7.5 lakh per annum. ಇಲ್ಲಿನೂ ಅಷ್ಟೇ you can take admissions through ಕಾಮೆಡ್ಕೆ and CET. This is one of the oldest college in Karnataka. ಇದನ್ನು 1917 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. At 10th position you have NIE Mysore, which is nothing but National Institute of Engineering, which is in Mysore. ಇಲ್ಲಿ highest salary that was offered in 2019 was 46.5 lakh per annum. ಹಾಗೂ ಇವರ average salary is around 6.8 to 7.5 lakh per annum. ಇದು ನಿಮ್ಮ ಟಾಪ್ 10 ಕಾಲೇಜಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಬೇಸ್ಡ್ ಆನ್ ದ ಪ್ಲೇಸ್ಮೆಂಟ್ ಆವರೇಜ್ ಅಂಡ್ ದ ಹೈಯೆಸ್ಟ್ ಸ್ಯಾಲರೀಸ್ ಬೀಂಗ್ ಆಫರ್ಡ್. ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳನ್ನ ಹೈಯರ್ ಮಾಡೋದಕ್ಕೆ ಬರುವಂತಹ ರಿಕ್ರೂಟರ್ಸ್ ಇವರು ಯಾವ ರೀತಿಯ ಬ್ಯಾಕ್ಗ್ರೌಂಡ್ ಇಂದ ಬರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನೀಸ್ ಆರ್ ಜನರಲಿ ಫ್ರಮ್ ಬ್ಯಾಂಕಿಂಗ್ ಬ್ಯಾಕ್ಗ್ರೌಂಡ್ ಆರ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ಯಾಕ್ಗ್ರೌಂಡ್ ಆರ್ ಕನ್ಸಲ್ಟೆನ್ಸಿ ಬ್ಯಾಕ್ಗ್ರೌಂಡ್ ಆರ್ IT ಸರ್ವಿಸಸ್ ಬೇಸ್ಡ್ ಆರ್ IT ಪ್ರಾಡಕ್ಟ್ ಬೇಸ್ಡ್ ಬ್ಯಾಕ್ಗ್ರೌಂಡ್. ಇಂಥವರು ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ಫಾರ್ಮೇಶನ್ ಸೈನ್ಸ್ ಅವರನ್ನ ತುಂಬಾ ಸ್ಯಾಲರೀಸ್ ಕೊಟ್ಟು ಹೈಯರ್ ಮಾಡ್ತಾ ಇದ್ದಾರೆ. ಈ ಟಾಪ್ 10 ಕಾಲೇಜಸ್ ಜೊತೆ ನಾನು ಇನ್ನೂ 2 ಅಪ್ಕಮಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಗಮನ ಹರಿಸ್ತೀನಿ. ಒನ್ ಆಫ್ ದ ಅಪ್ಕಮಿಂಗ್ ಕಾಲೇಜಸ್ ದಟ್ ಇಸ್ ದೇರ್ ಈಸ್ IIT ಧಾರವಾಡ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ. ಈ ಕಾಲೇಜ್ನ 2016 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಹಾಗಾಗಿ ಇಲ್ಲಿ ಪ್ಲೇಸ್ಮೆಂಟ್ಸ್ ಪಿಕ್ ಆಗ್ತಾ ಇದೆ. ಇನ್ನು ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಇಲ್ಲಿ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿ ಆಗುತ್ತೆ, ಯಾಕಂದ್ರೆ ಇಟ್ ಈಸ್ IIT. ಇನ್ನೊಂದು ಕಾಲೇಜ್ ಯಾವುದು ಅಂದ್ರೆ IIIT ರಾಯಚೂರು. ಈ ಕಾಲೇಜ್ನ ಫುಲ್ ಫಾರ್ಮ್ ಏನು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇಟ್ ಈಸ್ ನಾಟ್ ಸೇಮ್ ಆಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಚ್ ಇಸ್ ಇನ್ ಬ್ಯಾಂಗ್ಳೂರ್. ಈ ಕಾಲೇಜ್ ಏನಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ದೇಶದಾದ್ಯಂತ 25 ಕಾಲೇಜಸ್ ಇವೆ. ಈ ಕಾಲೇಜಸ್ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಆದರೆ IIIT ಬ್ಯಾಂಗ್ಳೂರ್ ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆ ಇದು ದೇಶದಾದ್ಯಂತ 5 ಕಾಲೇಜಸ್ ಇವೆ. ಇದು ಸ್ಟೇಟ್ ಗವರ್ಮೆಂಟ್ ಹಾಗೂ ಪ್ರೈವೇಟ್ ಸೆಕ್ಟರ್ ಅಂಡರ್ ಅಲ್ಲಿ ಬರುವಂತ ಕಾಲೇಜಸ್. ಈಗ ನೀವು ಲಿಸ್ಟ್ ನೋಡಿದ್ರೆ ಇದರಲ್ಲಿ ಇರುವಂತಹ ತುಂಬಾ ಕಾಲೇಜಸ್ ಬೆಂಗಳೂರಲ್ಲೇ ಇದೆ. ಇದು ಯಾಕೆ ಈ ರೀತಿ ಇದೆ ಅಂದ್ರೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಥವಾ IT ಹಬ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ತುಂಬಾ IT ಹಾಗೂ ಸಾಫ್ಟ್ವೇರ್ ಕಂಪನೀಸ್ ಬೆಂಗಳೂರಲ್ಲೇ ಇರೋದ್ರಿಂದ ಇವರು ಬೆಂಗಳೂರಲ್ಲಿ ಇರುವಂತಹ ಕಾಲೇಜಸ್ಗೆ ರಿಕ್ರೂಟ್ ಮಾಡೋದಕ್ಕೆ ತುಂಬಾ ಸಲ ಹೋಗ್ತಾರೆ. ಇದರಿಂದಾಗಿ ಏನಾಗುತ್ತೆ, ಬೆಂಗಳೂರಲ್ಲಿ ಇರುವಂತಹ ಕಾಲೇಜಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ತುಂಬಾ ಡಿಮಾಂಡ್ ಇದೆ. ನಿಮ್ಮಲ್ಲಿ ಕೆಲವರಿಗೆ ಈ ರ್ಯಾಂಕಿಂಗ್ ಲಿಸ್ಟ್ ನೋಡಿ ನಾವು ಕೆಲವು ಕಾಲೇಜ್ನ ಮೇಲ್ ಹಾಕಿದೀವಿ, ಕೆಲವು ಕಾಲೇಜ್ನ ಕೆಳಗೆ ಹಾಕಿದೀವಿ, ಕೆಲವು ಕಾಲೇಜ್ನ ಮಿಸ್ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಆದರೆ ನಾವು ರ್ಯಾಂಕಿಂಗ್ಸ್ ಕೊಟ್ಟಿರೋದು ಮೇನ್ಲಿ ಈಸ್ ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ನಾವು ಈಗ ಕೊಟ್ಟಿರುವಂತಹ ಲಿಸ್ಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋ ಕೆಳಗೆ ಲಿಂಕ್ಸ್ನ ಕೊಡ್ತೀವಿ. ನಾವು ಮುಂಬರುವಂತಹ ದಿನಗಳಲ್ಲಿ ಬೇರೆ ಬೇರೆ ಬ್ರಾಂಚಸ್ ಬಗ್ಗೆನೂ ವಿಡಿಯೋಸ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮುಂಬರುವ ದಿನದಲ್ಲಿ ಯಾವ್ಯಾವ ರೀತಿಯ ವಿಡಿಯೋಸ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.